ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಮಾಡ್ತಾ ಇದ್ದೀರಿ. ಎಲ್ಲರೂ ಸಹ ಸಾಕಷ್ಟು ಉತ್ಸುಕತೆಯಿಂದನೇ ಇದ್ದೀರಿ. ಸೊ ಈಗ ಏನು ಹೇಳ್ತೀರಿ ನೀವು? ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಒಂದು ಸಾಮಾಜಿಕ ಕ್ಷೇತ್ರದ ಹೋರಾಟಕ್ಕೆ ಶಕ್ತಿ ಇದ್ದಂಗೆ. ಅವರನ್ನು ನಾವು ವ್ಯಕ್ತಿ ಅಂತ ಗುರುತಿಸೋದಕ್ಕಿಂತ ಶಕ್ತಿ ಅಂತ ಗುರುತಿಸಿರುವುದು. ನನಗೆ ಒಡನಾಟ ಅವ್ರ ಜೊತೆ ಕಳೆದ 38 ವರ್ಷದಿಂದ. ಶಿವಮೊಗ್ಗಕ್ಕೆ ಬಂದ ಮೇಲೆ ನಾನು ಜನಸಂಘ ಕಾಲದಿಂದಲೂ ಕೂಡ ಪಕ್ಷದಲ್ಲಿದ್ದವಳು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಬಂದಾಗ ಬಹುಶಃ ನನಗೆ ಕೂಡ ಒಂದು ಪೇರೆಂಟ್ ಬಾಡಿ ಅಧ್ಯಕ್ಷೆಯಾಗುವಂಥ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಅವರನ್ನು ಬಹಳ ಹತ್ತಿರದಲ್ಲಿ ನಾನು ನೋಡಿದ್ದೆ. ಬಹಳ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಕೊಡೋದು ಮತ್ತು ಕಾರ್ಯಕ್ಷಮತೆಯಲ್ಲಿ ಅವರ ಬದ್ಧತೆ. ಅವರು ಯಾವುದೇ ಒಂದು ಅವ್ಯವಸ್ಥೆಯನ್ನು ಸಹಿಸುವವರಲ್ಲ. ಅಂಥ ಸಂದರ್ಭದಲ್ಲಿ ನಮಗೂ ಸಿಟ್ಟು ಬರ್ತಾಯಿತ್ತು, ನಾವು ಕೂಡ ಪಾರ್ಟಿಗೆ ಕೆಲಸ ಮಾಡುವವರು ಇವರು ಒಬ್ಬರೇ ಅಂತ ಬಹಳ ಬೇಗ ಸಿಟ್ಟು ಬರ್ತಿತ್ತು. ಸ್ವಲ್ಪ ಅವ್ಯವಸ್ಥೆ ಆದ ಕೂಡಲೇ ಸಿಟ್ಟು ಬರ್ತಿದ್ರು, ಬೈತಿದ್ರು. ಆಗ ನಮಗೆ ಅನಿಸೋದು ಇವರೆಂತ ಬೈಯೋದು, ನಾವು ಕೂಡ ಕೆಲಸ ಮಾಡುವವರು ಪಾರ್ಟಿ, ನಮಗೆ ಯಾಕೆ ಬೈತಾರಂತ. ಆದರೆ ಅವರು ಪಕ್ಷಕ್ಕೆ ಕೊಟ್ಟಂಥ ಸಮಯ, ಪಕ್ಷಕ್ಕೆ ಕೊಟ್ಟಂಥ ಒಂದು ಆ ಪಕ್ಷವನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ಬಹುಶಃ ಯಾವ ವ್ಯಕ್ತಿ ಕೂಡ ಅಷ್ಟು ಸಮಯವನ್ನು ಕೊಟ್ಟಿರಲಿಕ್ಕಿಲ್ಲ ಪಾರ್ಟಿಗೆ. ಅವರಿಗೆ ಮೊದಲು ಪಕ್ಷ ಆಗಿತ್ತು, ಸೆಕೆಂಡ್ ಕುಟುಂಬ ಆಗಿರ್ಬೋದು. ನಮಗಂತೂ ಕುಟುಂಬ ಮೊದಲು ಇರ್ತದೆ, ಮತ್ತು ನಾವು ಸಾಮಾಜಿಕ ಕ್ಷೇತ್ರಕ್ಕೆ ಪಾರ್ಟಿ ಅಂತ ಕೆಲಸ ಮಾಡ್ತಾರೆ. ಆದರೆ ಅವರು ಹಬ್ಬ ಹರಿದಿನಕ್ಕೂ ಕೂಡ ಮನೆಗೆ ಹೋಗ್ತಿದ್ರ ಇಲ್ವಾ? ಆದ್ದರಿಂದ ಅವರ ಯಾವ ಸಿಡುಕುತನವೂ ಕೂಡ, ಯಾಕೆಂದರೆ ಒಮ್ಮೆ ಸಿಡುಕುತನ ತೋರಿಸಿದ್ರು ಕೂಡ ಕೊನೆಗೆ ಅದನ್ನು ಅವರು ಮರ್ತೇ ಬಿಡ್ತಾರೆ. ಅವರಿಗೆ ಒಟ್ಟಾರೆ ಕಾರ್ಯಕ್ರಮ, ಪಕ್ಷದ ಸಂಘಟನೆ ಮತ್ತು ಯಾವುದೇ ಒಂದು ಹೋರಾಟ ಯಶಸ್ವಿಯಾಗಬೇಕು. ಆ ನಿಟ್ಟಿನಲ್ಲಿ ಅವರ ನಡೆಯನ್ನು ನಾನು ನೋಡಿ ಬಂದಿದ್ದೇನೆ.